ಹಾಯ್ ಸ್ಟೂಡೆಂಟ್ಸ್, ಇವತ್ತು ನಿಮ್ಮ ಪ್ರಥಮ BA ದ್ವಿತೀಯ ಸೆಮಿಸ್ಟರ್ನ ಒಂದು ಯೂನಿಟ್ಟು ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಅಂತೇಳಿ, ಅಂದರೆ ಸಾಮಾಜಿಕ ಸಂಸ್ಥೆಗಳು ಅಂತೇಳಿ. ಇದರಲ್ಲಿ ಬಹು ಮುಖ್ಯವಾಗಿ ನಾವು ವಿವಾಹ ಮತ್ತು ಕುಟುಂಬ ಅಂತೇಳಿ, ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಅಂತಕ್ಕಂಥ ಎರಡು ಕಾನ್ಸೆಪ್ಟ್ಗಳನ್ನು ನೋಡ್ತೀವಿ. ಈ ವಿವಾಹ ಅನ್ನುವಂಥ ಒಂದು ಸಂಸ್ಕಾರಕ್ಕೆ ಸಂಬಂಧಪಟ್ಟಂತೆ ನಾವು ವಿವಾಹ ಅಂದ್ರೇನು, ಅದರ ಅರ್ಥ ಏನು, ಅದರ ವ್ಯಾಖ್ಯೆ ಗುಣಲಕ್ಷಣಗಳೇನು, ಅದರ ಕಾರ್ಯಗಳೇನು, ಅದರ ಪ್ರಕಾರಗಳೇನು, ಮತ್ತು ವಿವಾಹ ಪ್ರಕಾರಗಳಿಗೆ ಕುರಿತಂತೆ ಕೆಲವರ ದೃಷ್ಟಿಕೋನಗಳೇನಿದ್ದಾವೆ, ರೀಸೆಂಟ್ ಟ್ರೆಂಡ್ಸ್ ಏನಾಗಿದೆ, ಅಂದರೆ ಇತ್ತೀಚಿನ ಆಯಾಮಗಳು ಏನಾಗ್ತಿದ್ದಾವೆ, ಒಲವುಗಳೇನಾಗಿದೆ, ಬದಲಾವಣೆಗಳೇನಾಗಿದ್ದಾವೆ, ಅದರಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ ಅಂದರೆ ಹೇಗಿದೆ, ಅಂದರೆ ಮ್ಯಾರೇಜ್ ಅನ್ನುವಂಥದ್ದು ಆಧುನಿಕ ಸಮಾಜದಲ್ಲಿ ಹೇಗೆ ಗೋಚರಿಸ್ತದೆ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ವಿವಾಹ ಅನ್ನುವಂತಹ ಒಂದು ಕಾನ್ಸೆಪ್ಟಿನಲ್ಲಿ ನಾವು ಮಾತಾಡ್ತಿದ್ದೀವಿ. ಬಟ್ ಇಷ್ಟಿದ್ರೂ ಕೂಡ ವಿವಾಹ ಅಂದರೆ ಏನು ಅಂತಕ್ಕಂಥದ್ದು ನಮ್ಮನ್ನು ಕಾಡ್ತಾನೆ ಇರ್ತದೆ. ಏನು ವಿವಾಹ ಅಂದರೆ, ಹಾಗಾದರೆ ಯಾವುದು ವಿವಾಹ ಅಂತೇಳಿ? ವಿವಾಹದ ಆಚರಣೆಗಳು ಬಗೆಗಳು ಬಹಳ ವೈವಿಧ್ಯಮಯವಾಗಿದ್ದಾವೆ. ಒಂದೊಂದು ಸಮುದಾಯದಲ್ಲಿ ಒಂದೊಂದು ರೀತಿಯಾದಂಥ ವಿವಾಹದ ಪ್ರಕಾರಗಳಿದ್ದಾವೆ. ನಾವು ಧರ್ಮವನ್ನು ಇಟ್ಕೊಂಡು ನಾವು ನೋಡೋದಾದರೆ, ಅಥವಾ ಹಿಂದೂ ಧರ್ಮದಲ್ಲಿ, ಇಸ್ಲಾಂ ಧರ್ಮದಲ್ಲಿ, ಕ್ರಿಶ್ಚಿಯಾನಿಟಿನಲ್ಲಿ, ಜೊರಾಸ್ಟ್ರಿಯನ್ ಧರ್ಮದಲ್ಲಿ, ಸಿಖ್ ಧರ್ಮಗಳಲ್ಲಿ, ಬೌದ್ಧಿಸ್ಟು, ಜೈನಿಸ್ಟು, ಈ ಬೇರೆ ಬೇರೆ ಧರ್ಮಗಳನ್ನು ನಾವೇನು ಇಟ್ಕೊಂಡು ಆಯಾಮಗಳನ್ನು ನೋಡ್ತಿದ್ದೀವೋ, ಇಂಥದ್ದಲ್ಲೇನು ವಿವಾಹದ ಬಗೆಗಳನ್ನು ನಾವು ನೋಡ್ತಾ ಹೋಗ್ತಿದ್ದೀವೋ, ಸೊ ಇಲ್ಲಿ ವಿವಾಹದ ಪ್ರಕಾರಗಳು ತುಂಬ ವೈವಿಧ್ಯಮಯವಾಗಿ ಗೋಚರಿಸ್ತಕ್ಕಂಥ ನಾವು ನೋಡ್ಬೋದು. ಅದರಲ್ಲೂ ಕೂಡ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಂಡು ಬರ್ತಕ್ಕಂಥ ವಿವಾಹದ ಬಗೆಗಳಿಗೂ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಕಂಡು ಬರ್ತಕ್ಕಂಥ ವಿವಾಹದ ರೀತಿಗಳಿಗೂ ಭಾಳ ವ್ಯತ್ಯಾಸ ಇದೆ. ಸೊ ನಾವು ಇವತ್ತಿನ ಈ ವಿವಾಹದ ಬಗೆಗಳನ್ನೇ ನಾವು ಈ ಕುರಿತು ನಾವು ಮಾತನಾಡೋದಾದರೆ, ಹಿಂದೆ ಹೇಗಿತ್ತು ಅಂತೇಳಿ, ಹಾಗಾದರೆ ಮೊದಲು ಮನುಷ್ಯನಿಗೆ ಯಾವುದು ಅಂತೇಳಿ, ಈಗ ತುಂಬ ವೈಭವಪೂರಿತವಾಗಿ ಆಗ್ತಕ್ಕಂಥ ನಾವು ನೋಡ್ಬೋದು. ಹಾಗಾದರೆ ದೇವಾನುದೇವತೆಗಳ ಮದುವೆಗಳು ಹೇಗಾದವು ಅಂತ ನಾವು ಸಾಮಾನ್ಯವಾಗಿ ಕಾಲ್ಪನಿಕವಾಗಿ ಚಿತ್ರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ವಿ. ಈಗ ಸಿನಿಮಾಗಳಲ್ಲೆಲ್ಲ ಮಾಡ್ತಿದ್ವಿ ನಾವು, ಕಲ್ಪನೆಗಳನ್ನು ಇಟ್ಕೊಂಡು ಹೇಗಿರ್ಬೋದು ವಿವಾಹದ ಒಂದು ಆ ವೈಭವ ಅಂತೇಳಿ. ಈಗ ರಾಮಾಯಣ ಮಹಾಭಾರತಗಳನ್ನು ನಾವು ನೋಡ್ತಿದ್ವಿ. ಈಗ ಅದನ್ನು ದೃಶ್ಯ ಮಾಧ್ಯಮದಲ್ಲೂ ಕೂಡ ಅದನ್ನು ತರುವಂಥ ಪ್ರಯತ್ನಗಳನ್ನು ಮಾಡಿದ್ವಿ. ರಾಮನ ಮದುವೆ ಹೇಗಾಯಿತು, ಕೃಷ್ಣನ ಮದುವೆ ಹೇಗಾಯಿತು, ಆ ವೈಭವ ಪೂರಿತ ಏನು, ಶಾಸ್ತ್ರಗಳೇನು, ಸಂಪ್ರದಾಯಗಳೇನು, ಗೋತ್ರಗಳೇನು, ಆ ಮಾಡುವಂಥ ಕ್ರಿಯಾವಿಧಿಗಳೇನು, ಏನೇನು ಅರ್ಥವನ್ನು ಕಲ್ಪಿಸುತ್ತೆ, ಇದ್ರ ಬಗ್ಗೆ ನಾವು ಸಾಕಷ್ಟು ನೋಡ್ತಿದ್ದೀವಿ. ಸೊ ನಮಗೆ ದೇವಾನುದೇವತೆಗಳ ಮದುವೆಗಳನ್ನು, ಈ ಒಂದು ರಾಜಪರಂಪರೆಯಲ್ಲಿದ್ದಂಥ ಮದುವೆಗಳನ್ನಗೂ ನಮ್ಮ ಮದುವೆಗಳಿಗೂ ನೋಡಿದ್ರೆ ಯಾವುದು ಮದುವೆ ಅಂತ ಅನ್ಸುತ್ತೆ. ಈಗ ಅದು ಮದುವೆಯಾ, ಇದು ಮದುವೆಯಾ ಅಂತೇಳಿ. ಯಾಕೆ ಅಂತಂದ್ರೆ ಭಾಳ ಅಜಗಜಾಂತರ ವ್ಯತ್ಯಾಸ ಇರ್ತಕ್ಕಂಥ ನಾವು ನೋಡ್ತಿದ್ದೀವಿ. ಸೊ ಅದೇನೇ ಇರ್ಬೋದು, ಮದುವೆ ಅನ್ನುವಂಥದ್ದು ಮಾನವನ ಜೀವಿತಾವಧಿಯಲ್ಲಿ ಒಂದು ಕಾಲಘಟ್ಟದಲ್ಲಿ ಗೋಚರಿಸ್ತಕ್ಕಂಥ ಒಂದು ವಿಧ ಅಥವಾ ಒಂದು ಕ್ರಮ ಅದು ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಬನ್ನಿ, ಮಾನವನ ವಿವಾಹ ಸಂಸ್ಕಾರಕ್ಕೆ ಅದರದೇ ಆದಂಥ ದೊಡ್ಡ ಇತಿಹಾಸ ಇರತಕ್ಕಂಥ ನಾವು ನೋಡ್ಬೋದು. ಅದಕ್ಕೆ ನಾವು ಹೇಳ್ತೀವಿ, ಇದೊಂದು ಸಾರ್ವತ್ರಿಕವಾದಂಥ ವಿವಾಹ ಸಂಸ್ಥೆ ಅಂತೇಳಿ, ಸರ್ವಕಾಲಿಕವಾದಂಥ ಸಾರ್ವತ್ರಿಕವಾದಂಥ ವಿವಾಹ ಸಂಸ್ಥೆ ಅಂತೇಳಿ ಕರಿತೀವಿ. ಮದುವೆ ಮಾನವ ಸಮಾಜದ ಬಹುಮುಖ್ಯ ಸಂಸ್ಥೆಯಾಗಿದೆ. ಖಂಡಿತವಾಗ್ಲೂ ವಿವಾಹವನ್ನು, ಕುಟುಂಬವನ್ನು ಹೊರತುಪಡಿಸಿದಾದಂತಹ ಮಾನವ ಸಮಾಜವನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಕಷ್ಟ. ಯಾಕೆ ಅಂತ ಅಂದರೆ, ಈ ಕುಟುಂಬ ವಿವಾಹ ಅನ್ನುವಂಥದ್ದು ಮಾನವ ಸಮಾಜದ ಒಂದು ಭದ್ರ ಬುನಾದಿ ಅಂತಲೇ ನಾವು ಹೇಳ್ಬೋದು. ಯಾಕೆಂದರೆ ತುಂಬ ಬಹುಮುಖ್ಯವಾದಂಥ ಒಂದು ಅಂಶ ಅದು. ಸೊ ಜೊತೆಗೆ ಇನ್ನೊಂದು ಇದು ಬಹುಮುಖ್ಯವಾಗಿರ್ತಕ್ಕಂಥದ್ದು ಏನಂದರೆ, ಸಾರ್ವತ್ರಿಕವಾದಂಥ ವಿದ್ಯಮಾನ ಅಂತ ಕರಿತೀವಿ. ಇದು ಅಂದರೆ ಯಾವಾಗಲೂ ಕೂಡ ಗೋಚರಿಸ್ತಕ್ಕಂಥ ಒಂದು ವಿದ್ಯಮಾನ. ಬನ್ನಿ, ಇದು ಮಾನವ ನಾಗರಿಕತೆಯ ಬೆನ್ನೆಲುಬು ಅಂತ ಕರಿತೀವಿ. ನಾಗರಿಕತೆಯ ಒಂದು ಬೆನ್ನೆಲುಬು. ಖಂಡಿತವಾಗ್ಲೂ ನೀವು ಯಾವುದೇ ನಾಗರಿಕತೆಗಳನ್ನು ನೋಡಿದ್ರು ಕೂಡ ನಾಗರಿಕತೆಗಳಲ್ಲಿ ಕೂಡ ವಿವಾಹ ಸಂಸ್ಕಾರ ಗೋಚರಿಸುವಂಥದ್ದನ್ನು ನಾವು ನೋಡಬಹುದು. ಆದರೆ ವಿವಾಹ ಅನ್ನುವಂಥದ್ದು ನಾಗರಿಕ ಸಮಾಜಗಳಲ್ಲಿ ಮಾತ್ರ ಅಂತ ನಾವು ಪರಿಭಾವಿಸೋ ಆಗಿಲ್ಲ. ನಾಗರಿಕ ಸಮಾಜಗಳಲ್ಲೂ ಕೂಡ ಅಥವಾ ಆದಿವಾಸಿ ಸಮಾಜಗಳಲ್ಲೂ ಕೂಡ ಗೋಚರಿಸ್ತೀವಿ ನೋಡೋದು. ಅದಕ್ಕೆ ಹೇಳ್ತೀವಿ, ಮಾನವ ಸಮಾಜ ಯಾವಾಗ ಅಸ್ತಿತ್ವಕ್ಕೆ ಬಂತೋ, ಮಾನವ ಯಾವಾಗ ಒಂದು ಕಡೆ ನೆಲೆ ನಿಂತು ಜೀವನವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ನೋ, ಅಂದಿನಿಂದನೇ ವಿವಾಹ ಸಂಸ್ಕಾರ ಅನ್ನುವಂಥದ್ದು ಸಮಾಜದಲ್ಲಿ ಗೋಚರಿಸುವಂಥದ್ದನ್ನು ನಾವು ನೋಡ್ಬೋದು. ಖಂಡಿತವಾಗ್ಲೂ ಅದು ಕಂಡು ಬರ್ತಿದೆ ಅಂತಕ್ಕಂಥದ್ದು ಒಂದು ವಿಶೇಷತೆ. ಯಾಕೆ ಇದು ಇಷ್ಟೊಂದು ಬಹುಮುಖ್ಯವಾದಂಥ ಪಾತ್ರ ವಹಿಸುತ್ತೆ ಅಂತೇಳಿ, ಮನುಷ್ಯನಿಗೆ ಕೆಲವೊಂದು ಬೇಸಿಕ್ ನೀಡ್ಸ್ ಇದ್ದಾವೆ. ನಿಜವಾಗ್ಲೂ ಮನುಷ್ಯನಿಗೆ ಕೆಲವೊಂದು ಬೇಸಿಕ್ ನೀಡ್ಸ್ ಇದ್ದಾವೆ. ಅವೇನು ಅಂತ ಅಂದರೆ ನೋಡಿ, ಮನುಷ್ಯನಿಗೆ ಹಸಿವು, ಬಾಯಾರಿಕೆ, ಲೈಂಗಿಕತೆ, ಕೆಲವು ಪ್ರಚೋದನೆಗಳಿವೆ. ನಮಗೆ ಹಸಿವಾಗುತ್ತೆ, ಹಸಿವಾದಾಗ ಆಹಾರವನ್ನು ಸೇವನೆ ಮಾಡ್ತೀವಿ.
ಬಾಯಾರಿಕೆ ಆದಾಗ ನೀರನ್ನು ಸೇವನೆ ಮಾಡ್ತೀವಿ. ಮನುಷ್ಯನಿಗೆ ಕೆಲವೊಂದು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ನಡೆಯುವಂಥ ಒಂದು ಕ್ರಿಯೆಗಳಿದ್ದಾವೆ. ಹೇಗೆ ಹಸಿವು, ಆಹಾರ ಮತ್ತು ಈ ಬಾಯಾರಿಕೆ ಅಂತ ನಾವೇನು ಕರಿತೀವಿ, ಇದ್ರ ಜೊತೆಗೆ ಇನ್ನೊಂದು ಬಹು ಮುಖ್ಯವಾಗಿರ್ತಕ್ಕಂಥದ್ದು ಏನಂದರೆ, ನಮಗೆ ಹೇಗೆ ಈ ಎಲ್ಲ ಕ್ರಿಯೆಗಳನ್ನು ಮಾಡ್ತೀವೋ ಅದೇ ರೀತಿಯ ಲೈಂಗಿಕ ಆಸಕ್ತಿ ಅನ್ನುವಂಥದ್ದು ಕೂಡ ಮನುಷ್ಯನ ಸಹಜವಾದ ಒಂದು ಪ್ರಕ್ರಿಯೆ ಅಂತೇಳಿ ನಾವು ಕರಿತೀವಿ. ಈ ಪ್ರಚೋದನೆಗಳ ತೃಪ್ತಿಗಾಗಿ ಸಮಾಜವು ಕೆಲವು ನಿಯಮಗಳು ಮತ್ತು ನಿಯಂತ್ರಣಗಳನ್ನು ರೂಪಿಸ್ತಿದೆ. ಆದರೆ ನನಗೆ ಹಸಿವಾಗಿದೆ, ನಾನು ತಿನ್ನಬೇಕು, ಇವಾಗ ಆಹಾರವನ್ನು ಸೇವನೆ ಮಾಡಬೇಕು, ಬಾಯಾರಿಕೆ ಆಗಿದೆ, ಈಗ ನೀರು ಕುಡಿಬೇಕು, ನನಗೆ ಲೈಂಗಿಕ ಆಸಕ್ತಿ ಬಂದಿದೆ, ಈಗ ಆ ಲೈಂಗಿಕ ಆಸಕ್ತಿಯನ್ನು ಈಡೇರಿಸ್ಕೋಬೇಕು ಅಂತಂದರೆ ಇದನ್ನು ಸುಮ್ಮನೆ ಹೇಗೋ ಈಡೇರಿಸ್ಕೊಳ್ಳುವಂಥದ್ದಲ್ಲ, ಹೇಗೋ ಅದನ್ನು ಪೂರೈಸ್ಕೊಳ್ಳುವಂಥದ್ದಲ್ಲ, ಅಥವಾ ಹೇಗೋ ಅದನ್ನು ನಾವು ಹೊಂದುವಂಥದ್ದಲ್ಲ. ಆ ಹೊಂದುವಂಥ ರೀತಿ ಏನಿದೆಯೋ ಅದನ್ನು ಪಡ್ಕೊಳ್ಳುವಂಥ ಕ್ರಮಕ್ಕೆ ಕೆಲವೊಂದು ನಿಯಮಗಳನ್ನು, ನಿಯಂತ್ರಣಗಳನ್ನ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಮಾನವರ ಲೈಂಗಿಕ ಜೀವನದ ನಿಯಂತ್ರಣಕ್ಕೆ ಸಂಬಂಧಿಸಿದ ನಿಯಮಗಳು ಮತ್ತು ನಿಯಮಗಳನ್ನು ಇಲ್ಲಿ ಕಂಡು ಬರ್ತಕ್ಕಂಥ ನಾವು ನೋಡ್ಬೋದು. ಇದನ್ನು ವಿವಾಹ ಸಂಸ್ಥೆಯಲ್ಲಿ ನಡೆಸಲಾಗ್ತದೆ. ನಾವು ವಿವಾಹಕ್ಕೆ ಒಂದು ಕ್ರಮವನ್ನು ಇಟ್ಕೊಂಡಿದ್ದೀವಿ. ನಾನು ಮೊದಲೇ ನಿಮ್ಗೆ ಹೇಳಿದೆ, ನಾವು ಇವತ್ತು ಆದಿವಾಸಿ ಸಮುದಾಯವನ್ನು ಸೇರಿದ ಹಾಗೆ ಅನಾಗರಿಕ ಸಮಾಜ, ನಾಗರಿಕ ಸಮಾಜ ಅಂತ ನಾವೇನು ಕರೀತಿದ್ದೀವೋ, ಎಲ್ಲ ಸಮಾಜಗಳಲ್ಲೂ ಕೂಡ ಮದುವೆ ಒಂದೊಂದು ಸಮುದಾಯದಲ್ಲೂ ವಿಭಿನ್ನವಾಗಿ ಗೋಚರಿಸಿದ್ರೂ ಕೂಡ ಅದಕ್ಕೊಂದು ಕ್ರಮ ಇದೆ, ಅದಕ್ಕೊಂದು ರೀತಿ ಇದೆ. ಆ ರೀತಿ ನೀತಿಗೆ ಅನುಗುಣವಾಗಿ, ಅವರ ಕ್ರಮಕ್ಕೆ ಅನುಗುಣವಾಗಿ, ಇದೊಂದು ನಂಬಿಕೆಯ ಮೇಲೆ ನಿಂತಿರ್ತಕ್ಕಂಥದ್ದು. ಆ ಸಮುದಾಯ ಮಾಡ್ಕೊಂಡಿರ್ತಕ್ಕಂಥ ನಿಯಮಾವಳಿಗಳಿಗೆ ಅನುಗುಣವಾಗಿ ವಿವಾಹ ಪ್ರಕ್ರಿಯೆ ಅಂತಕ್ಕಂಥದ್ದು ಗೋಚರಿಸುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಮದುವೆಯು ಕುಟುಂಬ ಸಂಸ್ಥೆಯಷ್ಟೇ ಹಳೆಯದು, ತುಂಬ ಪುರಾತನವಾದದ್ದು. ಎರಡು ಸಂಸ್ಥೆಗಳು ಸಮಾಜಕ್ಕೆ ಬಹು ಮುಖ್ಯವಾಗಿರ್ತಕ್ಕಂಥವು, ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಕುಟುಂಬವು ಮದುವೆಯನ್ನು ಅವಲಂಬಿಸಿರ್ತದೆ. ನೋಡಿ, ಮದುವೆ ಮಾನವರ ಲೈಂಗಿಕ ಜೀವನವನ್ನು ನಿಯಂತ್ರಿಸ್ತದೆ, ಸತ್ಯ ಇದು. ಕುಟುಂಬ ವಿವಾಹಕ್ಕೆ ಅವಕಾಶ ಕಲ್ಪಿಸ್ಕೊಟ್ರೆ, ವಿವಾಹ ಕುಟುಂಬಕ್ಕೆ ವೇದಿಕೆಯನ್ನು ಕಲ್ಪಿಸ್ಕೊಡುತ್ತೆ. ಜೊತೆಗೆ ಮದುವೆ ಮಾನವರ ಲೈಂಗಿಕ ಜೀವನವನ್ನು ನಿಯಂತ್ರಿಸ್ತದೆ. ಮನುಷ್ಯ ಪ್ರಾಣಿಗಳ ರೀತಿ ಬದುಕೋದಲ್ಲ. ಈಗ ಪ್ರಾಣಿಗಳಲ್ಲಿ ಲೈಂಗಿಕ ಆಸಕ್ತಿಗಳನ್ನು ನೀವು ನೋಡಿರ್ಬೋದು, ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಲೈಂಗಿಕ ಆಸಕ್ತಿಯನ್ನು ನೀವು ನೋಡಿರ್ಬೋದು. ಸಾಮಾನ್ಯವಾಗಿ ಅವ್ರಿಗೆ ಯಾವಾಗ ಲೈಂಗಿಕ ಅಪೇಕ್ಷೆ ಉಂಟಾಗದ ಪ್ರಾಣಿ ಪಕ್ಷಿಗಳಿಗೆ, ಆವಾಗ ವಿರುದ್ಧ ಲಿಂಗದ ಜೊತೆಯಲ್ಲಿ ಅವು ಲೈಂಗಿಕ ಇಚ್ಛೆಯನ್ನು ವ್ಯಕ್ತಪಡಿಸ್ತವೆ, ಲೈಂಗಿಕ ಆಸಕ್ತಿಯನ್ನು ಹೊಂದ್ತವೆ, ದೈಹಿಕವಾಗಿ ಸೇರುವಂಥ ಕೆಲಸವನ್ನು ಮಾಡ್ತವೆ. ಬಟ್ ಮನುಷ್ಯ ಹಾಗಲ್ಲ. ಮನುಷ್ಯನಿಗೆ ಒಂದು ನಿರ್ಬಂಧ ಇದೆ, ಒಂದು ನಿಯಂತ್ರಣಗಳಿದ್ದಾವೆ, ಜೊತೆಗೆ ನಿಯಮಗಳಿದ್ದಾವೆ. ಅದಕ್ಕೆ ಅನುಗುಣವಾಗಿ ಯಾರು ಯಾರನ್ನ ಹೊಂದಬೇಕು, ಯಾರ ಜೊತೆಯಲ್ಲಿ ಲೈಂಗಿಕ ಆಸಕ್ತಿಯನ್ನು ಈಡೇರಿಸ್ಕೋಬೇಕು ಅನ್ನೋದಕ್ಕೆ ಒಂದು ನಿಯಂತ್ರಣ, ನಿರ್ಬಂಧಗಳನ್ನು ನಾವು ಹಾಕಿರ್ತಕ್ಕಂಥದ್ದು ನಾವು ನೋಡ್ಬೋದು. ಸೊ ಹಾಗಾಗಿ ಮದುವೆ ಅನ್ನುವಂಥದ್ದು ಒಂದು ನಿಯಮಗಳ ಭಂಡಾರ ಅಂತಲೇ ನಾವು ಹೇಳಬಹುದು. ಹಾಗಾದರೆ ವಿವಾಹ ಅಂದರೆ ಏನು ಅಂತೇಳಿ ಅನೇಕ ಸಮಾಜಶಾಸ್ತ್ರಜ್ಞರು ಮತ್ತು ಮಾನವಶಾಸ್ತ್ರಜ್ಞರು ವಿವಾಹದ ಬಗ್ಗೆ ವ್ಯಾಖ್ಯಾನ ನೀಡಿದ್ದಾರೆ. ಹೇಗೆ ಅಂತ ಅಂದರೆ ಅವರು ಯಾವ ರೀತಿ ಅಧ್ಯಯನವನ್ನು ಕಂಡುಕೊಂಡ್ರು, ಅಧ್ಯಯನದಲ್ಲಿ ಅವ್ರಿಗೆ ಗೋಚರಿಸಿದಂಥ ಅಂಶಗಳನ್ನು ಆಧಾರವನ್ನಾಗಿಟ್ಕೊಂಡು ಮದುವೆಯನ್ನು ವ್ಯಾಖ್ಯಾನಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲಿ ಬಹು ಮುಖ್ಯವಾಗಿರ್ತಕ್ಕಂಥವ್ರು ವೆಸ್ಟರ್ ಮಾರ್ಕ್ ಅಂತ ಬರ್ತಾರೆ. ಇಲ್ಲಿ ನಮ್ಮಲ್ಲಿ ದಿ ಹಿಸ್ಟ್ರಿ ಆಫ್ ಹ್ಯೂಮನ್ ಮ್ಯಾರೇಜ್ ಅಂತೇಳಿ ಅವರು ಒಂದು ಕೃತಿಯನ್ನು ಬರೀತಾರೆ. ಸಂತಾನೋತ್ಪತ್ತಿ ಕ್ರಿಯೆಯಾದ ಶಿಶುವಿನ ಜನನದವರೆಗೆ ಮಾತ್ರ ಮುಂದುವರಿಯದೆ ಅನಂತರವೂ ಹೆಚ್ಚು ಕಾಲ ಮುಂದುವರಿಯುವ ಗಂಡು ಹೆಣ್ಣುಗಳ ನಡುವಿನ ವಿವಾಹಕ್ಕೆ ಅಥವಾ ಸಂಬಂಧಕ್ಕೆ ವಿವಾಹ ಅಂತ ಕರಿತೀವಿ ಅಂತೇಳಿ. ಖಂಡಿತ ಮದುವೆ ಅಂದರೆ ಕೇವಲ ಅದು ಸಂತಾನೋತ್ಪತ್ತಿ, ಲೈಂಗಿಕ ಆಸಕ್ತಿಯನ್ನು ಈಡೇರಿಸ್ಕೊಳ್ಳೋದು ಅಷ್ಟೇ ಅಲ್ಲ. ಲೈಂಗಿಕ ಆಸಕ್ತಿಯನ್ನು ಈಡೇರಿಸ್ಕೊಂಡೋದ್ರ ಮೂಲಕ ಮಕ್ಕಳನ್ನು ಪಡ್ಕೊಳ್ಳುವಂಥದ್ದು ಅಷ್ಟೇ ಸೀಮಿತ ಅಲ್ಲ. ಅನಂತರವೂ ಕಾಲ, ದೀರ್ಘಕಾಲ ಹೆಚ್ಚು ಮುಂದುವರಿಯುವಂಥ ಒಂದು ಸಂಬಂಧ ಏನಿದೆ, ಒಂದು ಶಾಶ್ವತವಾದಂಥ ಒಂದು ಬಂಧನ ಏನಿದೆ, ಇದನ್ನು ನಾವು ಮ್ಯಾರೇಜ್ ಅಂತ ಕರಿಬೋದು ಅಂತೇಳಿ. ಸಾಮಾನ್ಯವಾಗಿ ನಾವು ವಿವಾಹ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸುವಂಥ ನಿಟ್ಟಿನಲ್ಲಿ ವೆಸ್ಟರ್ ಮಾರ್ಕ್ ರವರ ವ್ಯಾಖ್ಯಾನ ಹೆಚ್ಚು ಸೂಕ್ತ ಅಂತೇಳಿ ಇಲ್ಲಿ ಪರಿಭಾವಿಸುವಂಥದ್ದನ್ನು ನಾವು ನೋಡ್ಬೋದು. ಅದು ಯಾಕೆ ಅಂದರೆ ವಿವಾಹ ಸಂಸ್ಕಾರವನ್ನು ಕುರಿತು ಹೆಚ್ಚು ಅಧ್ಯಯನ ಮಾಡ್ತಕ್ಕಂಥವ್ರು ವೆಸ್ಟರ್ ಮಾರ್ಕ್, ಎಡ್ವರ್ಡ್ ಮಾರ್ಕ್ ಅಂತೇಳಿ, ವೆಸ್ಟರ್ ಮಾರ್ಕ್ ಅಂತ, EW ಮಾರ್ಕ್ ಅಂತೇಳಿ ಅವರ ಹೆಸರು. ಎಡ್ವರ್ಡ್ ವೆಸ್ಟರ್ ಮಾರ್ಕ್ ಅಂತ ಹೇಳಿ ನಾವು ಅವ್ರನ್ನ EW ಮಾರ್ಕ್ ಅಂತ ಅಷ್ಟೇ ಕರೀತಿದ್ದೀವಿ. ಇವರು ನಿಮಗೆಲ್ಲ ಗೊತ್ತಿರೋ ಹಾಗೆ 20 ನವೆಂಬರ್ 1862 ಫಿನ್ಲ್ಯಾಂಡಲ್ಲಿ ಇವರು ಜನಿಸ್ತಾರೆ. ಫಿನ್ಲ್ಯಾಂಡ್ನಲ್ಲೇ 3 ಸೆಪ್ಟೆಂಬರ್ 1939 ಇವರು ಡೆತ್ ಆಗ್ತಾರೆ. ಅಂದರೆ 76 ವರ್ಷಕ್ಕೆ ಇವರು ಇಹಲೋಕವನ್ನು ತ್ಯಜಿಸ್ತಾರೆ. ಇವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಇವರು ಪ್ರೊಫೆಸರ್ ಆಗಿ ಕೆಲಸವನ್ನು ಮಾಡ್ತಾರೆ. ಇವರು ಬಹು ಮುಖ್ಯವಾಗಿ ಇವರನ್ನು ನಾವು ಯಾಕೆ ಇವ್ರ ಬಗ್ಗೆ ನಾವು ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ಅಂದರೆ, ಯಾಕೆ ಇವ್ರನ್ನ ವಿವಾಹ ಸಂಸ್ಕಾರದಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ ಅಂತಂದರೆ, ದ ಹಿಸ್ಟ್ರಿ ಆಫ್ ಹ್ಯೂಮನ್ ಮ್ಯಾರೇಜ್
ಅಂತಕ್ಕಂಥನ 1891 ಇವರು ಈ ಬುಕ್ಸನ್ನು ಪಬ್ಲಿಷ್ ಮಾಡ್ತಾರೆ. ಈ ಬುಕ್ಸನ್ನು ಪಬ್ಲಿಷ್ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ, ಈ ಬುಕ್ಸ್ನ ಒಂದು ವಿಶೇಷತೆ ಏನು ಅಂತಂದರೆ, ಹಿಸ್ಟ್ರಿ ಆಫ್ ಹ್ಯೂಮನ್ ಮ್ಯಾರೇಜ್ ಬೈ ದ ಫಿನಿಶ್ ಫಿಲಾಸಫರ್ ಎಡ್ವರ್ಡ್ ವೆಸ್ಟರ್ ಮಾರ್ಕ್ ಅಂತಕ್ಕಂಥವ್ರು ಏನು ಬರೀತಾರೆ, ಇದು ದ ವರ್ಕ್ ಈಸ್ ಎನ್ ಕ್ಲಾಸಿಕ್ ಇನ್ ಇಟ್ಸ್ ಫೀಲ್ಡ್. ದ ಹಿಸ್ಟ್ರಿ ಆಫ್ ಹ್ಯೂಮನ್ ಮ್ಯಾರೇಜ್ ಇಸ್ ಆನ್ ಓವರ್ ವ್ಯೂ ಆಫ್ ದ ವರ್ಲ್ಡ್ ಹಿಸ್ಟ್ರಿ ಆಫ್ ಹ್ಯೂಮನ್ ಮ್ಯಾರೇಜ್ ಅಂತೇಳಿ. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು. ಥ್ರೋಟ್ ವರ್ಲ್ಡಲ್ಲಿ ಏನೆಲ್ಲ ವಿವಾಹದ ಸಂಸ್ಕಾರಗಳಿದಾವೋ ಅದನ್ನೆಲ್ಲ ಕುರಿತು ಇವರು ಅಧ್ಯಯನ ಮಾಡಿ ಈ ಬುಕ್ಸನ್ನು ಬರೀತಾರೆ. ಈ ಬುಕ್ಸ್ನಲ್ಲಿ ಸಾಮಾನ್ಯವಾಗಿ ಥ್ರೋಟ್ ವರ್ಲ್ಡಲ್ಲಿ ಇರ್ತಕ್ಕಂಥ ವಿವಾಹದ ಎಲ್ಲ ಪ್ರಕಾರಗಳನ್ನು ನಾವು ಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೆ. ವಿವಾಹದ ಹಿಸ್ಟ್ರಿಯನ್ನು ಕಲ್ಪಿಸ್ಕೊಡುವಂಥ ಕೆಲಸವನ್ನು ಇವರು ಇದರಲ್ಲಿ ಮಾಡ್ತಾರೆ. ಹಾಗಾಗಿ ವೆಸ್ಟರ್ ಮಾರ್ಕ್ ಅಂತಕ್ಕಂಥವ್ರು ನಮಗೆ ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಇವರ ಡೆಫಿನೇಷನ್ಸಲ್ಲಿ ಹೇಳಿದ್ದನ್ನೇ ಇಲ್ಲಿ ಹೇಳ್ತಾರೆ, ನೀವು ಗಮನಿಸಿರ್ಬೋದು. ವೆಸ್ಟರ್ ಮಾರ್ಕ್ ಆರ್ಗ್ಯೂಸ್ ದಟ್ ಮ್ಯಾರೇಜ್ ಇಸ್ ಎ ಸೋಷಿಯಲ್ ಇನ್ಸ್ಟಿಟ್ಯೂಷನ್, ಅದೊಂದು ಸಂಸ್ಥೆ ದಟ್ ರೀಸೆಟ್ಸ್ ಆನ್ ಎ ಬಯಾಲಜಿಕಲ್ ಫೌಂಡೇಶನ್. ಖಂಡಿತ ಶಿಶುವಿನ ಜನನದವರೆಗೆ ಮಾತ್ರ ಅದು ಉಳ್ಕೊಳ್ಳಲ್ಲ, ಬಯಾಲಜಿಕಲ್ ಫೌಂಡೇಶನ್ ಅಷ್ಟೇ ಅಲ್ಲ. ಆ್ಯಂಡ್ ಡೆವಲಪ್ಡ್ ಥ್ರೂ ಪ್ರೋಸೆಸ್ ಇನ್ ವಿಚ್ ಹ್ಯೂಮನ್ ಮೀಲ್ಸ್ ಕೇಮ್ ಟು ಲಿವ್ ಟುಗೆದರ್ ವಿತ್ ಹ್ಯೂಮನ್ ಫಿಮೇಲ್ಸ್ ಫಾರ್ ಸೆಕ್ಷುವಲ್ ಗ್ರಾಟಿಫಿಕೇಶನ್, ಕಂಪ್ಯಾನಿಯನ್ಶಿಪ್, ಮ್ಯೂಚುವಲ್ ಎಕನಾಮಿಕ್ ಏಡ್ ಆ್ಯಂಡ್ ಪ್ರೊಕ್ರಿಯೇಷನ್ ಆ್ಯಂಡ್ ದ ಜಾಯಿಂಟ್ ರಿಯರಿಂಗ್ ಆಫ್ ಸ್ಪ್ರಿಂಗ್ ಅಂತ ಹೇಳ್ತಾರೆ ಇವರು. ಅಂದರೆ ಶಿಶುವಿನ ಜನನದವರೆಗೆ ಮಾತ್ರ ಮುಂದುವರಿಯೋದಲ್ಲ, ಬರೀ ಮಕ್ಕಳನ್ನು ಲೈಂಗಿಕ ಆಸಕ್ತಿಯನ್ನು ಹೊಂದೋದು ಮಾತ್ರ ಅಲ್ಲ, ಅದರಲ್ಲಿ ಒಂದು ಬೈಂಡಿಂಗ್ ಇದೆ, ಒಂದು ಲಿವಿಂಗ್ ಟುಗೆದರನ್ನು ಬಿಲ್ಡ್ ಮಾಡುತ್ತೆ, ಮತ್ತು ಸೆಕ್ಷುವಲ್ ಗ್ರಾಟಿಫಿಕೇಷನ್ ಅನ್ನೋದು ಡೆವಲಪ್ಮೆಂಟ್ ಮಾಡುತ್ತೆ, ಮತ್ತು ಅದು ಕಂಪ್ಯಾನಿಯನ್ಶಿಪ್ ಅನ್ನೋದು ಹೆಚ್ಚು ಮಾಡುವಂಥದ್ದನ್ನು ನಾವು ನೋಡ್ಬೋದು. ಅಂದರೆ ಇಬ್ಬರ ಸಂಗಾತಿಗಳ ನಡುವೆ ಒಂದು ಸಂಬಂಧವನ್ನು ಕ್ರಿಯೇಟ್ ಮಾಡುವಂಥ ನಾವು ನೋಡ್ಬೋದು ಅಂತೇಳಿ ಅವರು ಇದರಲ್ಲಿ ಬಹುಮುಖ್ಯವಾಗಿ ತೋರಿಸ್ಕೊಟ್ಟಿರ್ತಕ್ಕಂಥ ಈ ಕೃತಿನಲ್ಲೇ ನೋಡ್ಬೋದು. ಸೊ ಹಾಗಾಗೇ ವೆಸ್ಟರ್ ಮಾರ್ಕ್ ರವರು ಮ್ಯಾರೇಜ್ ಅನ್ನುವಂಥ ಒಂದು ಪ್ರಕ್ರಿಯೆಯಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಬನ್ನಿ ನಾವು ವೆಸ್ಟರ್ ಮಾರ್ಕ್ ಜೊತೆಯಲ್ಲಿ ಇನ್ನೂ ಯಾರ್ಯಾರು ಈ ವಿವಾಹವನ್ನು ಕುರಿತು ಮಾತನಾಡಿದ್ದಾರೆ ಅಂತೇಳಿ. ಸಾಮಾನ್ಯವಾಗಿ ವಿವಾಹ ಅಂದರೆ ಸಂತಾನಾಪೇಕ್ಷೆಯುಳ್ಳ ಗಂಡು ಹೆಣ್ಣುಗಳ ನಡುವೆ ಏರ್ಪಟ್ಟ ಬಂಧನ ಅಥವಾ ಲೈಂಗಿಕ ಜೀವನವನ್ನು ನಡೆಸಲು ಮಾನವನಿಗೆ ನೀಡಲಾಗಿರುವ ಪರವಾನಗಿ ಅಂತ ನಾವು ಕರಿತೀವಿ. ಲೈಸೆನ್ಸ್ ಯಾರು? ಸಮಾಜ ಕೊಡುವಂಥದ್ದು. ಒಂದು ಹುಡುಗ ಒಂದು ಹುಡುಗಿಯನ್ನು ಅಥವಾ ಒಂದು ಸ್ತ್ರೀ ಒಂದು ಪುರುಷನನ್ನು ಪತಿಪತ್ನಿಯರು ಅಂತೇಳಿ ಸಮಾಜ ಅಂಗೀಕರಿಸಿದಾಗ ಆಗ ಅವರಿಬ್ಬರು ಪತಿಪತ್ನಿಯರಾಗ್ತಾರೆ. ಒಂದು ಹೆಣ್ಣು ಗಂಡನ ಪತಿಪತ್ನಿಯರು ಅಂತೇಳಿ ಸಮಾಜ ಒಪ್ಕೋಬೇಕು. ಅದು ಯಾವುದ್ರ ಮೂಲಕ? ವಿವಾಹ ಸಂಸ್ಕಾರದ ಮೂಲಕ ಒಪ್ಕೊಂಡಾಗ ಆಗ ಅದಕ್ಕೆ ಒಂದು ಚೌಕಟ್ಟು ಅಥವಾ ಒಂದು ವಿವಾಹದ ಒಂದು ರೂಪ ಅದಕ್ಕೆ ಸಿಕ್ಕುವಂಥದ್ದನ್ನು ನಾವು ನೋಡಬಹುದು ಅಂತ ಹೇಳಿ ಹೇಳ್ತೀವಿ. ವೆಸ್ಟರ್ ಮಾರ್ಕ್ ಅವರ ಡೆಫಿನೇಷನ್ಸನ್ನು ನಾವು ನೋಡಿದ್ದೀವಿ. ಇನ್ನು ರಾಬರ್ಟ್ ಎಚ್ ಲೋವಿ ಅಂತಕ್ಕಂಥವ್ರು ಹೇಳ್ತಾರೆ, ಅನುಮತಿ ನೀಡಬಹುದಾದ ಸಂಗಾತಿಗಳ ನಡುವಿನ ಶಾಶ್ವತ ಸಂಯೋಗವೇ ವಿವಾಹ. ಅನುಮತಿ ನೀಡಬಹುದಾದ ಸಂಗಾತಿಗಳ ನಡುವಿನ ಶಾಶ್ವತ ಸಂಯೋಗವೇ ವಿವಾಹ. ಯಾರು ಅನುಮತಿ ನೀಡೋದು? ಇಬ್ಬರು ನೋಡಬೇಕು. ಹೆಣ್ಣು ಗಂಡನ್ನು ಒಪ್ಕೋಬೇಕು, ಗಂಡು ಹೆಣ್ಣನ್ನು ಅಕ್ಸೆಪ್ಟ್ ಮಾಡಬೇಕು. ಎರಡು ಫ್ಯಾಮಿಲಿಗಳ ನಡುವೆ ಎರಡು ಫ್ಯಾಮಿಲಿಗಳು ಇವರ ಈ ಒಂದು ಸಂಬಂಧಗಳನ್ನ ಅಕ್ಸೆಪ್ಟ್ ಮಾಡಬೇಕು. ಜನ ಕೂಡ ಇದರಲ್ಲಿ ಸೇರಬೇಕು. ಸಮುದಾಯ ಇವರಿಬ್ಬರನ್ನ ವಿವಾಹ ಸಂಸ್ಕಾರದ ಮೂಲಕ ಪತಿಪತ್ನಿ ಅಂತೇಳಿ ಅಂಗೀಕರಿಸಬೇಕು. ಆವಾಗ ಅದನ್ನು ನಾವು ವಿವಾಹ ಅಂತೇಳಿ ಕರಿತೀವಿ. ಸೊ ಹಾಗಾಗಿ ಅನುಮತಿ ನೀಡಬಹುದಾದ ಸಂಗಾತಿಗಳ ನಡುವಿನ ಅವರಿಬ್ಬರಿಗೂ ಅನುಮತಿ ನೀಡುವಂಥದ್ದು, ಸಮಾಜ ಒಪ್ಪಿ ಅಂಗೀಕರಿಸುವಂಥದ್ದನ್ನು ನಾವು ವಿವಾಹ ಅಂತೇಳಿ ಕರಿಬೋದು ಅಂತೇಳಿ ಹೇಳ್ತಾರೆ. ನೆಕ್ಸ್ಟು ಮೆಲಿನೋಸ್ಕಿ ಅಂತಕ್ಕಂಥವ್ರು ಹೇಳ್ತಾರೆ, ವಿವಾಹ ಸ್ತ್ರೀ ಪುರುಷರ ನಡುವಿನ ಮತ್ತು ಸಂತಾನೋತ್ಪತ್ತಿಗಾಗಿ ಉದ್ದೇಶಪೂರ್ವಕವಾಗಿ ಏರ್ಪಡಿಸಿಕೊಂಡ ಒಪ್ಪಂದವಾಗಿದೆ. ಖಂಡಿತವಾಗ್ಲೂ ಸ್ತ್ರೀ ಪುರುಷರ ನಡುವಿನ ಸಂತಾನೋತ್ಪತ್ತಿಗಾಗಿ ಉದ್ದೇಶಪೂರ್ವಕವಾಗಿ ಏರ್ಪಡಿಸಿಕೊಂಡ ಒಪ್ಪಂದ ಖಂಡಿತವಾಗ್ಲಿ. ಇಲ್ಲ ಅಂತಂದರೆ ಹುಟ್ಟುವಂಥ ಮಕ್ಕಳನ್ನ ಹೇಗೆ ಐಡೆಂಟಿಫಿಕೇಶನ್ ಮಾಡೋದು? ನಾವು ಯಾರನ್ನ ತಂದೆ ತಾಯಿ ಅಂತ ಮಕ್ಕಳು ಗೌರವಿಸ್ಬೇಕು, ಅಥವಾ ಮಕ್ಕಳಿಗೆ ಒಂದು ಭದ್ರತೆ ಅನ್ನೋವಂಥ ಸಿಕ್ಕದೆ ಹಾಗೆ. ಹಾಗಾಗಿ ಏನ್ಷಿಯನ್ ಸೊಸೈಟಿನ ನೋಡೋದಾದರೆ ಲೈಂಗಿಕ ಆಸಕ್ತಿಯನ್ನು ಯಾರೊಂದು ಜೊತೆಗೆ ಹೊಂದಬೇಕು. ನೀವೆಲ್ಲರೂ ಗಮನಿಸಿರ್ಬೋದು, ಸಾಮಾನ್ಯವಾಗಿ ವಿವಾಹ ಅನ್ನುವಂಥದ್ದು ಉಟ್ಕೊಂಡಿದ್ದೆ ಗುಂಪು ಮ್ಯಾರೇಜ್ ಮೂಲಕ. ಹಿಂದೆ ಎಲ್ಲರನ್ನ ಗುಂಪನ್ನೇ ಹೊರಸ್ತಿತ್ತು. ಗುಂಪಿನಲ್ಲಿರ್ತಕ್ಕಂಥ ಎಲ್ಲರೂ ಪತ್ನಿಯರೇ, ಗುಂಪಿನಲ್ಲಿರ್ತಕ್ಕಂಥ ಎಲ್ಲರೂ ಪತಿಗಳೇ. ಹಾಗಾಗಿ ಎಲ್ಲರೂ ಅಂಗೀಕರಿಸಿ ಅದನ್ನು ಆಚರಿಸ್ತಿದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಸಮೂಹ ಮ್ಯಾರೇಜು, ಅಲ್ಲಿಂದ ಬಹುಪತ್ನಿತ್ವದ ಮೂಲಕ ಏಕಪತ್ನಿತ್ವ ವಿವಾಹ ಪದ್ಧತಿಯಾಗಿ ಇಲ್ಲಿ ಗೋಚರಿಸುವಂತ ನಾವು ನೋಡ್ಬೋದು. ಹಾಗಾಗಿ ಸಂತಾನೋತ್ಪತ್ತಿಯನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲೇ ವಿವಾಹ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬಂದಿದೆ ಅಂತಂದರೆ ಅದರಲ್ಲಿ ಆಶ್ಚರ್ಯ ಇಲ್ಲ. ಅದನ್ನು ಮೆಲಿನೋಸ್ಕಿ ಅಂತಕ್ಕಂಥವ್ರು ಹೇಳುವಂಥ ನಾವು ನೋಡ್ಬೋದು. ಮತ್ತೊಂದು ಟಿ.ಪಿ. ಗಿಲ್ಲಿನ್ ಅಂತಕ್ಕಂಥವ್ರು ಹೇಳುವಂಥದ್ದು, ಪ್ರಜೋತ್ಪತ್ತಿ ಮಾಡುವ ಕುಟುಂಬವನ್ನು ಸ್ಥಾಪಿಸಲು ಸಮಾಜವು ಒಪ್ಪಿಗೆ ನೀಡುವ ವಿಧಾನವೇ ಕುಟುಂಬ. ಖಂಡಿತ
ಕುಟುಂಬದ ಸ್ಥಾಪನೆಗೆ ಅಡಿಪಾಯವಾಗಿ ಪತಿ ಪತ್ನಿಯರಾಗೋದಕ್ಕೆ ಒಂದು ಹೆಣ್ಣು ಗಂಡಿಗೆ ಸಮಾಜ ನೀಡುವಂಥ ಒಪ್ಪಿಗೆ ವಿವಾಹ ಕ್ರಮ ಅಂತೇಳಿ ನಮ್ಮ ಗಿಲ್ಲಿನ್ ಅಂತಕ್ಕಂಥವ್ರು ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಆಲ್ಫ್ರೆಡ್ ಮೆಕ್ಲಿಂಗ್ಲಿ ಹೇಳ್ತಾರೆ, ಗಂಡು ಹೆಣ್ಣುಗಳು ನಿಶ್ಚಿತಪಡಿಸಿದ ನಿಯಮಗಳಿಗೆ ಅನುಸಾರವಾಗಿ ಬಹಿರಂಗದಲ್ಲಿ ಜೊತೆಗೂಡಿ ಪತಿ ಪತ್ನಿಯರಾಗೋದಕ್ಕೆ ವಿವಾಹ ಅಂತ. ಖಂಡಿತವಾಗ್ಲೂ ನಾವು ಈಗಲೂ ಮಾಡ್ತಿದ್ದೀವಲ್ಲ, ಮದುವೆ ಇನ್ವಿಟೇಷನ್ಸನ್ನು ಪ್ರಿಂಟ್ ಮಾಡಿಸ್ತೀವಿ, ಸಂಬಂಧಿಕರು, ಬಳಗ, ಸ್ನೇಹಿತರು ಎಲ್ರಿಗೂ ಹಂಚುತ್ತೀವಿ. ನಾವು ಹಂಚಿ ಇಂಥ ದಿನ ವಿವಾಹ ಕಾರ್ಯಕ್ರಮದಲ್ಲಿ ನಾವು ಪತಿ ಪತ್ನಿಗಳಾಗ್ತಿದ್ದೀವಿ, ಬಂದು ನಮ್ಮನ್ನು ಅರಸಿ ಅಂತೇಳಿ ಕಾರ್ಡ್ ಕೊಡ್ತೀವಿ. ಮೂಲಕ ಅವ್ರನ್ನೆಲ್ಲರನ್ನು ಸೇರಿಸ್ತೀವಿ. ಎಲ್ಲರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ನಿಯಮಾವಳಿಗೆ ಅನುಗುಣವಾಗಿ ಒಂದು ಹೆಣ್ಣು ಒಂದು ಗಂಡು ಪತಿ ಪತ್ನಿಯರಾಗುವಂತ ನಾವು ನೋಡ್ಬೋದು. ಇದನ್ನ ವಿವಾಹ ಅಂತೇಳಿ ನಾವು ಕರಿತೀವಿ ಅಂತೇಳಿ ಆಲ್ಫ್ರೆಡ್ ಮೆಕ್ಲಿಂಗ್ಲಿ ಅಂತ ಹೇಳ್ತಾರೆ. ಸೊ ಅದೇನೇ ಹೇಳ್ಬೋದು, ಇದು ನಾವು ಇಂದಿನಿಂದನೂ ನಾವು ಎಲ್ಲಿವರೆಗೂ ನೋಡೋದಾದ್ರೆ ನಿಯಮಾವಳಿಗೂ ಕ್ರಿಯಾವಿಧಿಗಳಿಗೆ ಅನುಗುಣವಾಗಿ ಕೂಡ ವಿವಾಹ ಅನ್ನುವಂಥದ್ದು ಒಂದು ಹೆಣ್ಣು ಒಂದು ಗಂಡುವಿನ ನಡುವೆ ಏರ್ಪಡುವಂತಹ ಒಂದು ಬಂಧನ ಅಂತ ನಾವು ಹೇಳ್ಬೋದು. ಇದು ಫಾರ್ ಎಕ್ಸಾಂಪಲ್ ಇನ್ನೊಂಥರ ಹೇಳ್ಬೋದು, ಒಂದು ಒಪ್ಪಂದ ಅಥವಾ ಒಂದು ಕಾಂಟ್ರಾಕ್ಟ್ ಅಂತೇಳಿ ಇವತ್ತು ಕರೀತಾರೆ. ಇವತ್ತು ಮ್ಯಾರೇಜ್ ಅನ್ನುವಂಥದ್ದು ಒಂದು ಕಾಂಟ್ರಾಕ್ಟ್ ಆಗಿ ಗೋಚರಿಸ್ತಿರ್ತಕ್ಕಂಥ ನಾವು ನೋಡ್ಬೋದು. ಒಂದು ಅಗ್ರಿಮೆಂಟ್ ರೀತಿಯಲ್ಲಿ ಒಂದು ನಂಬಿಕೆ ವಿಶ್ವಾಸದ ಮೇಲೆ ಒಂದು ಬಂಧನದ ಮೇಲೆ ಒಂದು ನಿಂತಿರ್ತಕ್ಕಂಥ ನೋಡ್ಬೋದು. ಎನಿಯವ್ ಗಂಡು ಹೆಣ್ಣುಗಳ ನಡುವೆ ಏರ್ಪಟ್ಟಂಥ ಒಂದು ಲೈಂಗಿಕ ಬಂಧನ ಅಥವಾ ಲೈಂಗಿಕ ಜೀವನ ನಡೆಸಲು ನೀಡುವಂಥ ಒಂದು ಪರವಾನಗಿ ಅಂತ ಅಂದರೆ ಅದರಲ್ಲಿ ಆಶ್ಚರ್ಯ ಇಲ್ಲ. ಬನ್ನಿ ನೋಡೋಣ ಮುಂದೆ ವಿವಾಹ ಅನ್ನುವಂಥದ್ದು ಯಾವ್ಯಾವ ಆಯಾಮಗಳನ್ನು ಪಡ್ಕೊತಾ ಹೋಗ್ತದೆ ಅಂತಕ್ಕಂಥದ್ದನ್ನು. ನೆಕ್ಸ್ಟು ಸಾಂಪ್ರದಾಯಿಕ ಹಿಂದೂ ವಿವಾಹದ ಬಗೆಗಳನ್ನು ನೋಡಿಕೊಂಡು ನಾವು ನಮ್ಮ ವಿವಾಹದ ಒಂದು ಪ್ರಕಾರಗಳನ್ನು ನಾವು ನೋಡುವಂತಹ ಅಥವಾ ಅದರ ಗುಣಲಕ್ಷಣಗಳು ಅಥವಾ ಅದರ ಫಂಕ್ಷನ್ಸನ್ನು ನೋಡೋಣ. ಸಾಂಪ್ರದಾಯಿಕವಾದ ಹಿಂದೂ ವಿವಾಹದ ಬಗೆಗಳು ನಾನು ಮೊದಲೇ ನಿಮಗೆ ಹೇಳಿದೆ. ಇದೆಲ್ಲಿ ಅಂತ ಅಂದರೆ ಧರ್ಮಶಾಸ್ತ್ರ ಕಾಲಘಟ್ಟದಲ್ಲಿ, ಮಹಾಕಾವ್ಯಗಳ ಕಾಲಘಟ್ಟದಲ್ಲಿ 8 ಬಗೆಯ ವಿವಾಹಗಳನ್ನು ನಾವು ಗುರುತಿಸುವಂಥದ್ದನ್ನು ನಾವು ನೋಡ್ಬೋದು. ಈ ವಿವಾಹಗಳಲ್ಲಿ ಕೆಲವನ್ನ ಋಗ್ವೇದದ ಕಾಲದವರೆಗೆ ಮಾತ್ರ ಗುರುತಿಸಬಹುದು. ಇವುಗಳಲ್ಲಿ ಬ್ರಹ್ಮ ವಿವಾಹವು ಶ್ರೇಷ್ಠವಾದದೆಂದು ಧರ್ಮ ಗ್ರಂಥಗಳು ತಿಳಿಸ್ತವೆ. ಇವತ್ತಿನ ಬ್ರಹ್ಮ ವಿವಾಹ ಅಂತ ಏನು ಕರಿತಿದೀವೋ, ಇವತ್ತಿನ ನಮ್ಮ ಟ್ರೆಡಿಷನ್ಸ್ ಮ್ಯಾರೇಜನ್ನು ಕೂಡ ನಾವು ಅದನ್ನೇ ಅಂತೇಳಿ ಪರಿಭಾವಿಸ್ತಿದ್ದೀವಿ. ಅದೇ ಶ್ರೇಷ್ಠ ಅಂತೇಳಿ ನಾವು ಕನ್ಸಿಡರ್ ಮಾಡ್ತಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಬಹುದು. ಸೊ ಈ 8 ಬಗೆಯ ವಿವಾಹದ ಪ್ರಕಾರಗಳಲ್ಲಿ ಯಾವ್ಯಾವುದು ಹಾಗಾದ್ರೆ ಅಂತ ಅಂದರೆ ಅದರಲ್ಲಿ ಒಂದು ಬ್ರಹ್ಮ ವಿವಾಹ ಅಂತೇಳಿ ಕರಿತೀವಿ ನಾವು. ಈ ಏನಿದು ಬ್ರಹ್ಮ ವಿವಾಹ ಅಂತ ಅಂದರೆ ಅಂತೇಳಿ, ಹಿಂದೂ ವಿವಾಹವು ಧರ್ಮಶಾಸ್ತ್ರಕಾರರಿಂದ ಶ್ರೇಷ್ಠವಾದದೆಂದು ಪರಿಗಣಿಸಲ್ಪಟ್ಟಿದೆ. ಯಾವುದೋ ಬ್ರಹ್ಮ ವಿವಾಹ. ಕನ್ಯಾಪಿತೃವು ವಿದ್ಯಾವಂತನೂ ಸುಯೋಗ್ಯನೂ ಹಾಗೂ ಸರ್ವಗುಣ ಸಂಪನ್ನನಾದ ವರನನ್ನು ಅನ್ವೇಷಣೆ ಮಾಡಿ ತನ್ನ ಯೋಗ್ಯತೆಗೆ ಅನುಸಾರವಾಗಿ ಮಗಳನ್ನು ಅಲಂಕರಿಸಿ ದಾರೆ ಎರೆದು ಕೊಡುವ ಪದ್ಧತಿಯು ಬ್ರಹ್ಮ ವಿವಾಹ ಎನಿಸಿಕೊಳ್ಳುತ್ತದೆ. ಇಲ್ಲಿ ಕನ್ಯೆಗೆ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶವಿರುವುದಿಲ್ಲ. ಇವತ್ತಿಗೂ ಕೂಡ ನಮ್ಮಲ್ಲಿ ಬಹುತೇಕವಾಗಿದ್ದೇನೆ. ಮನೆಯಲ್ಲಿ ಕೆಲವು ಸಲ ಗಂಡು ಮಕ್ಕಳನ್ನು ಕೇಳ್ತಾರೆ. ಇವತ್ತಿನ ಸಮಾಜದಲ್ಲಿ ಕೇಳಲೇಬೇಕು. ಕೆಲವು ಸಲ ಗಂಡು ಮಕ್ಕಳನ್ನು ಕೇಳ್ದಾನೆ ಹಳ್ಳಿಗಳಲ್ಲೇ ಬಾರ ನಿನ್ಗೇನು ಗೊತ್ತು, ನಾನು ನೋಡಿದ್ದೀನಿ, ನನಗೆ ಗೊತ್ತು, ಯೋಗ್ಯನಾದ ಒಳ್ಳೆ ಫ್ಯಾಮಿಲಿ ನೋಡಿದ್ದೀನಿ, ಒಳ್ಳೆ ಹುಡುಗಿ, ಹೋಗಿ ನೋಡ್ಕೊಬಾರ ಅಂತೇಳಿ ಅವನೋಗಿ ನೋಡ್ಕೊಂಬರೋದು ಅಷ್ಟೇ ಸಂಬಂಧವನ್ನಲ್ಲಿ ಇವರೇ ಕುದುರಿಸುವಂಥದ್ದು ನಾವು ನೋಡ್ಬೋದು. ಇವತ್ತು ಹೆಣ್ಣುಮಕ್ಳ ವಿಚಾರದಲ್ಲಿ ಬಹುತೇಕವಾಗಿ ಇವತ್ತಿಗೂ 50-50 ಅಂತ ನಾವು ಹೇಳ್ಬೋದು. ಇವತ್ತಿಗೂ ಕೂಡ 50% ಬಹುತೇಕವಾಗಿ ಗ್ರಾಮೀಣ ಭಾಗದಲ್ಲಿ ನೀವು ನೋಡೋದು ಸುಮಾರು 80% ಅಷ್ಟು ಇವತ್ತು ಸುಯೋಗ್ಯನಾದ ವರನನ್ನು ತಂದೆ ತಾಯಿಗಳೇ ಇವತ್ತು ಆಯ್ಕೆ ಮಾಡ್ತಿದ್ದಾರೆ. ಆಯ್ಕೆ ಮಾಡಿ ತಮ್ಮ ವಧುವನ್ನು ಕೊಟ್ಟು ದಾರೆ ಎರೆದು ಕೊಡುವಂಥ, ಶಾಸ್ತ್ರೋಕ್ತವಾಗಿ ದಾರೆ ಎರೆದು ಕೊಡುವಂತಹ ರೀತಿಯನ್ನು ನಾವು ನೋಡ್ತಿದ್ವಿ. ಇದು ಅಂದಿನ ಬ್ರಹ್ಮ ವಿವಾಹಕ್ಕೆ ಇವತ್ತು ಸಮ ಅಂತ ನಾವು ಹೇಳ್ಬೋದು. ಹಾಗಾಗಿ ಇದನ್ನು ಬ್ರಹ್ಮ ವಿವಾಹ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಎರಡನೇದು ದೈವ ವಿವಾಹ ಅಂತೇಳಿ. ಈ ಕ್ರಮದಂತೆ ಕನ್ಯಾಪಿತೃವು ಯಜ್ಞಯಾಗಾದಿಗಳನ್ನು ಮಾಡುವಾಗ ಪುರೋಹಿತರಿಗೆ ಕೊಡಬೇಕಾದ ದಕ್ಷಿಣೆಯ ಬದಲಾಗಿ ತನ್ನ ಪ್ರಾಪ್ತ ವಯಸ್ಕಳಾದ ಮಗಳನ್ನೇ ದಕ್ಷಿಣೆಯಾಗಿ ಕೊಡುವುದಕ್ಕೆ ದೈವ ವಿವಾಹ ಎಂತಕ್ಕಂಥದ್ದನ್ನು ನಾವು ಇದು ನೋಡ್ಬೋದು. ಸಾಮಾನ್ಯವಾಗಿ ಇದು ವೇದಗಳ ಕಾಲದಲ್ಲಿ ಚಾಲ್ತಿಯಲ್ಲಿತ್ತು, ಈಗಿಲ್ಲ. ಯಾಕೆಂತ ಅಂದರೆ ಇದನ್ನ ಇವತ್ತು ನಾವು ಅಕ್ಸೆಪ್ಟ್ ಮಾಡೋದಿಲ್ಲ. ನೆಕ್ಸ್ಟ್ ಒನ್ ಹರ್ಷ ವಿವಾಹ ಅಂತೇಳಿ. ಈ ವಿವಾಹ ಕ್ರಮದಂತೆ ಕನ್ಯೆಯು ತಂದೆ ಆದವನು ವರನಿಂದ 2 ಜೊತೆ ಹಸುಗಳನ್ನು ಕನ್ಯಾಶುಲ್ಕ ರೂಪದಲ್ಲಿ ಸಾಂಕೇತಿಕವಾಗಿ ಪಡೆದು ತನ್ನ ಮಗಳನ್ನು ದಾರೆ ಎರೆದು ಕೊಡುವ ಪದ್ಧತಿಗೆ ಹರ್ಷ ವಿವಾಹ ಎನ್ನುತ್ತೇವೆ ಅಂತೇಳಿ. ಈ ಪದ್ಧತಿ ಪುರೋಹಿತರ ವರ್ಗದಲ್ಲಿ ಆಚರಣೆಯಲ್ಲಿತ್ತು ಅಂತ ಹೇಳ್ತಾರೆ. ಕಾಲಾನುಕ್ರಮದಲ್ಲಿ ಕಣ್ಮರೆಯಾಗಿದೆ ಅಂತ ಕೂಡ ಹೇಳ್ತೀವಿ, ಈಗಿಲ್ಲ. ಆದರೆ ಇದನ್ನು ಅಕ್ಸೆಪ್ಟ್ ಮಾಡಿದ್ದು ಇಲ್ಲ. ಯಾಕೆ ಇಲ್ಲ ಅಂತ ಅಂದರೆ ಇದನ್ನು ಒಂದು ರೀತಿ ಕನ್ಯೆಯನ್ನು ವ್ಯಾವಹಾರಿಕ ರೂಪದಲ್ಲಿ ಅವಳನ್ನು ವ್ಯಾವಹಾರಿಕವಾಗಿ ಅದನ್ನು ಬಳಸ್ಕೊಂಡಾಗೆ ಅಂತೇಳಿ. ಯಾಕೆಂದರೆ ಅವರಿಂದ ಹಸುಗಳನ್ನು ಪಡ್ಕೊಂಡು ಅದಕ್ಕೆ ಬದಲಾಗಿ ಕನ್ಯೆಯನ್ನು ಕೊಟ್ಟಾಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಹಿಂದೆ ಒಪ್ಕೊಂಡಿರಲಿಲ್ಲ. ಬಟ್ ಕಾಲಾನಂತರದಲ್ಲಿ ಕೂಡ ಕಣ್ಮರೆಯಾಗಿದೆ. ಮತ್ತೊಂದು ಪ್ರಜಾಪತ್ಯ ವಿವಾಹ ಅಂತೇಳಿ. ಸ್ತ್ರೀ ಪುರುಷರಿಬ್ಬರು ಒಂದಾಗಿ ಪವಿತ್ರ ಸಂಸ್ಕಾರಗಳನ್ನು ಕೈಗೊಳ್ಳುವ ವಿಧಾನವೇ ಪ್ರಜಾಪತ್ಯ ವಿವಾಹವಾಗಿದೆ. ಈ ಪದ್ಧತಿಯಲ್ಲಿ ಕನ್ಯೆ ಪಿತೃವು ತನ್ನ ಮಗಳನ್ನು ವಿವಾಹಗಳು ಇಚ್ಛೆಪಟ್ಟ ವರನಿಗೆ ಇಚ್ಛೆಪಟ್ಟ ವರನಿಗೆ
ಆಕೆಯನ್ನು ಕೊಟ್ಟು, ಮೊಟ್ಟು ಆಗಿದೆ ಅದು, ಮೊಟ್ಟು ಅಲ್ಲ ಕೊಟ್ಟು ವಿಧಿವತ್ತಾಗಿ ವಿವಾಹವನ್ನು ನೆರವೇರಿಸಿಕೊಡಲಾಗ್ತಿತ್ತು. ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಪ್ರಜಾಪತಿ ವಿವಾಹ ಕ್ರಮದಲ್ಲಿ ವರನ ಆಯ್ಕೆಯನ್ನು ವಧುವಿನ ಕೈಗೆ ಅವಕಾಶ ಕೊಟ್ಟಿದ್ದಾರೆ. ವಧು ಯಾರನ್ನು ಇಚ್ಛೆ ಪಡ್ತಾಳೋ, ನನಗೆ ಇಂಥ ವರ ಇಷ್ಟ ಅಂದರೆ ಅಂಥ ವರನಿಗೆ ತನ್ನ ಮಗಳನ್ನು ಕೊಟ್ಟು ಶಾಸ್ತ್ರೋಕ್ತವಾಗಿ ವಿವಾಹ ಮಾಡಿಕೊಡುವಂಥ ಕ್ರಮವನ್ನು ನಾವು ಪ್ರಜಾಪತಿ ವಿವಾಹ ಕ್ರಮ ಅಂತೇಳಿ ಕರಿತೀವಿ. ಮತ್ತೊಂದು ಅಸುರ ವಿವಾಹ ಅಂತೇಳಿ, ಈ ಮೇಲಿನ 4 ಪ್ರಕಾರಗಳಲ್ಲಿ ಕನ್ಯೆಯ ತಂದೆಯು ತನ್ನ ಮಗಳನ್ನು ಯೋಗ್ಯನಾದ ವರನಿಗೆ ದಾನವಾಗಿ ನೀಡುತ್ತಾನೆ. ಆದರೆ ಅಸುರ ವಿವಾಹದಲ್ಲಿ ವರನಾದವನು ಯೋಗ್ಯನಾದ ವರನಿಗೆ ಧಾರೆ ಎರೆದು ಕೊಡುತ್ತಾನೆ, ದಾನವಾಗಲ್ಲ ಧಾರೆ ಎರೆದು ಕೊಡುತ್ತಾನೆ. ಆದರೆ ಅಸುರ ವಿವಾಹದಲ್ಲಿ ವರನಾದವನು ವಧುವಿನ ತಂದೆ ಅಥವಾ ಆಕೆಯ ಸಂಬಂಧಿಗಳಿಗೆ ತನ್ನ ಶಕ್ತಾನುಸಾರವಾಗಿ ಕನ್ಯಾಶುಲ್ಕವನ್ನು ಕೊಟ್ಟು ಆಕೆಯನ್ನು ವಿವಾಹ ಮಾಡಿಕೊಳ್ಳುತ್ತಾನೆ. ನೋಡಿ, ತನ್ನ ಶಕ್ತಾನುಸಾರ ದುಡ್ಡು ಕೊಟ್ಟು ಅಪ್ಪ ಅಮ್ಮನಿಗೆ ಎಷ್ಟು ಬೇಕು ತಗೊಳ್ಳಿ ದುಡ್ಡು ಕೊಡಿ ನಿಮ್ಮ ಮಗಳನ್ನ ಅಂತೇಳಿ ವಧುವನ್ನು ಅಲಂಕರಿಸೋದು, ಇದು ಒಂದು ರೀತಿ ವಧುವಿನ ಮಾರಾಟ ಅಂತ ನಾವು ಕರಿತೀವಿ. ಈಗ ಎಷ್ಟೋ ಜನ ಹಣದ ಆಸೆಗೆ ಬಿದ್ದು ತನ್ನ ಮಕ್ಕಳನ್ನು ಮದುವೆ ಮಾಡಿಕೊಡುವಂಥದ್ದನ್ನು ಇವತ್ತಿಗೂ ಕೂಡ ನಾವು ನೋಡ್ತಿದ್ದೀವಿ. ಕೆಲವು ಸಲ ಏಜ್ ಆಗಿರ್ತದೆ ವರನಿಗೆ, ವಧುವಿಗೆ ಇನ್ನೂ ಅಷ್ಟೊಂದು ಏಜ್ ಆಗಿರಲ್ಲ, ಹಣ ಇದೆ, ಅವನು ಹಣ ಕೊಡ್ತಾನೆ ಅನ್ನೋ ಕಾರಣಕ್ಕೆ ಎಷ್ಟೋ ಜನ ತನ್ನ ಮಗಳನ್ನು ಬಲವಂತವಾಗಿ ಮದುವೆ ಮಾಡಿಕೊಡುವಂಥ ಪದ್ಧತಿ ಕೂಡ ಇದಿದೆ. ಅದನ್ನು ನಾವು ನೋಡ್ಬೋದು. ಇದು ಅದು ಹೋಲುವಂಥದ್ದು. ಹಾಗಾಗಿ ಇದನ್ನು ಧರ್ಮಶಾಸ್ತ್ರಕಾರರು ಇಂಥ ವಿವಾಹಕ್ಕೆ ಅನುಮೋದನೆ ನೀಡಿರಲಿಲ್ಲ, ಬಟ್ ಚಾಲ್ತಿಯಲ್ಲಿ ಇತ್ತಿಂದೆ. ಇನ್ನೊಂದು ಗಾಂಧರ್ವ ವಿವಾಹ. ಗಾಂಧರ್ವ ವಿವಾಹದ ಬಗ್ಗೆ ತಮಗೆಲ್ಲ ಹೇಳಾಗಿಲ್ಲ, ಯಾಕೆಂದರೆ ಎಲ್ಲ ಎಷ್ಟೋ ಜನ ಸಿನಿಮಾಗಳಲ್ಲೆಲ್ಲ ನೋಡ್ಬಿಟ್ಟಿದ್ದೀರಿ. ಬೇಕಾದಷ್ಟು ಸಿನಿಮಾಗಳಲ್ಲಿ ಗಾಂಧರ್ವ ವಿವಾಹವನ್ನು ಮಾಡ್ಕೊಳ್ಳುವಂಥದ್ದನ್ನು ನಾವು, ಬಬ್ರುವಾನ ಸಿನಿಮಾ, ಆಮೇಲೆ ಸುಮಾರು ಸಿನಿಮಾಗಳಲ್ಲಿ ಈ ಥರದ ಒಂದು ಸೀನ್ಸ್ಗಳು ಬರ್ತದೆ. ಅಂದರೆ ರಾಜ ಮತ್ತು ಯಾರನ್ನು ಪ್ರೀತಿಸಿ ವರೆಸ್ತಾನೋ ಅವರಿಬ್ಬರು ಪರಸ್ಪರ ಇಚ್ಛೆಪಟ್ಟು ಒಂದಾದರೆ ಅದು ಮುಗೀತಲ್ಲಿಗೆ ಮದುವೆ ಆದಂಗೆ. ಇಂಥ ಗಾಂಧರ್ವ ವಿವಾಹ ಪದ್ಧತಿಗೆ ಕೂಡ ರಾಜಪ್ರಭುತ್ವ ಪದ್ಧತಿಯಲ್ಲಿ ಅವಕಾಶ ಇತ್ತು ಅಂತ ನಾವು ಹೇಳ್ಬೋದು. ಬಟ್ ಇನ್ನೊಂದು ರಾಕ್ಷಸ ವಿವಾಹ ಅಂತೇಳಿ, ಇಲ್ಲಿ ಬಲವಂತವಾಗಿ ಅಪಹರಿಸಿಕೊಂಡು ಹೋಗಿ ಎದುರು ಬಂದಂಥ ತಂದೆ ತಾಯಿಗಳನ್ನು ಗಾಯಗೊಳಿಸಿ ಹಿಮ್ಮೆಟ್ಟಿಸಿ ಪರಾಕ್ರಮವನ್ನು ತೋರಿಸಿ ಬಲವಂತವಾಗಿ ಮದುವೆ ಆಗುವಂಥದ್ದನ್ನು ರಾಕ್ಷಸ ವಿವಾಹ ಅಂತ ಹೇಳ್ತೀವಿ. ಇನ್ನೊಂದು ಪೈಶಾಚ ವಿವಾಹ ಅಂತೇಳಿ, ಇದೇನು ಅಂತಂದರೆ ಮಾನಸಿಕವಾಗಿ ವಧು ಅಸ್ವಸ್ಥಳಾಗಿದ್ದಾಗ, ಪ್ರಜ್ಞಾಹೀನಳಾಗಿದ್ದಾಗ, ಅಥವಾ ಆಕೆ ಮೇಲೆ ಬಲಾತ್ಕಾರವಾಗಿ ಆಕೆಯನ್ನು ಅತ್ಯಾಚಾರವೆಸಗಿ ಆ ಕಾರಣಕ್ಕಾಗಿ ಮದುವೆಯಾಗುವಂಥ ಪದ್ಧತಿಯನ್ನು ಇಲ್ಲಿ ಪೈಶಾಚ ವಿವಾಹ ಅಂತ ಹೇಳ್ತೀವಿ. ಈ 8 ಬಗೆಯ ವಿವಾಹದ ಪ್ರಕಾರಗಳು ಹಿಂದೆ ಚಾಲ್ತಿಯಲ್ಲಿದ್ದು ಅಂತ ನಾವು ಕರಿತಿದ್ದೀವಿ. ಬಟ್ ಈಗಿಲ್ಲ. ಈಗಿರ್ತಕ್ಕಂಥದ್ದು ಎರಡೇ, ಒಂದು ಗಾಂಧರ್ವ ವಿವಾಹ, ಅದು ಪ್ರೇಮ ವಿವಾಹ. ಇನ್ನೊಂದು ಬ್ರಹ್ಮ ವಿವಾಹ, ಅದು ಈಗಿರ್ತಕ್ಕಂಥ ಶಾಸ್ತ್ರೋಕ್ತವಾದಂಥ ವಿವಾಹ ಸಂಸ್ಕಾರ.